ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಅಚೀವರ್ಸ್ ಕಂಪ್ಯೂಟರ್ ಆನ್ಲೈನ್ ಎಜುಕೇಷನ್ ವತಿಯಿಂದ ತಮಗೆ ಇವತ್ತು MS ವರ್ಡಲ್ಲಿ ಕಸ್ಟಮೈಸ್ ಕ್ವಿಕ್ ಆಕ್ಸೆಸ್ಸನ್ನು ಎಕ್ಸ್ಪ್ಲೇನ್ ಮಾಡಿ ಕೊಡ್ತಾ ಇದ್ದೀನಿ. ಬನ್ನಿ ಫಸ್ಟ್ MS ವರ್ಡನ್ನು ಸ್ಟಾರ್ಟ್ ಮಾಡೋಣ. ಮೈಕ್ರೋಸಾಫ್ಟ್ ವರ್ಡ್ 2010 ಇದೆ. ಫಸ್ಟ್ ಮೈಕ್ರೋಸಾಫ್ಟ್ ವರ್ಡ್ ಮೀನ್ಸ್ ವರ್ಡ್ ಪ್ರೊಸೆಸಿಂಗ್ ಟೆಕ್ನಾಲಜಿ, ಕನ್ನಡದಲ್ಲಿ ಪದ ಸಂಸ್ಕಾರಕ ಘಟಕ ಅಂತ ಕರಿತೀವಿ. MS ವರ್ಡ್ ಇದೊಂದು ಮೈಕ್ರೋಸಾಫ್ಟ್ ಆಫೀಸ್ ಜೊತೆಗೆ ಬರುವ ಒಂದು ಸಿಲೆಬಸ್. ಮೈಕ್ರೋಸಾಫ್ಟ್ ಆಫೀಸಲ್ಲಿ ನಿಮಗೆ ಫಸ್ಟ್ ನಾನೀಗ MS ವರ್ಡ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಕೊಡ್ತಾ ಇದ್ದೀನಿ. MS ವರ್ಡಿಗೆ ಸಂಬಂಧಪಟ್ಟಂತಹ ಈಗಾಗಲೇ 3-4 ವಿಡಿಯೋಗಳನ್ನು ನಾನು ರಿಲೀಸ್ ಮಾಡಿದ್ದೀನಿ. ಈಗ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡುವಂಥ ಟಾಪಿಕ್ MS ವರ್ಡಲ್ಲಿ ಕಸ್ಟಮೈಸ್ ಕ್ವಿಕ್ ಆಕ್ಸೆಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಕೊಡ್ತಾ ಇದ್ದೀನಿ. ಫಸ್ಟ್ ನೋಡೋಣ ಇಂಟ್ರೊಡಕ್ಷನ್ MS ವರ್ಡ್ ಬಗ್ಗೆ. ಫಸ್ಟ್ ಒಂದು ಟೈಟಲ್ ಬಾರ್ ಅಂತ ಕರಿತೀವಿ. ಮಿನಿಮೈಸ್, ರಿಸ್ಟೋರ್, ಕ್ಲೋಸ್, ವಿಂಡೋ ಕಾಂಟ್ರೋಬನ್ಸ್. ನೆಕ್ಸ್ಟ್ ಕಸ್ಟಮೈಸ್ ಕ್ವಿಕ್ ಆಕ್ಸೆಸ್. ನಾವು ಇವತ್ತು ಟುಡೇ ಎಕ್ಸ್ಪ್ಲೇನ್ ಮಾಡೋ ಟಾಪಿಕ್ ಕಸ್ಟಮೈಸ್ ಕ್ವಿಕ್ ಆಕ್ಸೆಸ್ ಬಗ್ಗೆ ಹೇಳಿಕೊಡ್ತಾ ಇದ್ದೀನಿ. ಜಸ್ಟ್ ಫೈಲ್ MS ಆಫೀಸ್ 2007 ಅಲ್ಲಿ ರೌಂಡ್ ಮಾರ್ಕ್ ಇರ್ತದೆ, ಅದು ಆಫೀಸ್ ಬಟನ್ ಕರಿತೀವಿ. ಇಲ್ಲಿ ಫೈಲ್ ಅಂತಿದೆ. ಓಕೆ, ಫೈಲ್. ನೆಕ್ಸ್ಟ್ ಹೋಮ್ ಟ್ಯಾಬ್, ಇನ್ಸರ್ಟ್ ಟ್ಯಾಬ್, ಪೇಜ್ ಲೇಔಟ್, ರೆಫರೆನ್ಸ್, ಮೇಲಿಂಗ್, ರಿವ್ಯೂ ಆ್ಯಂಡ್ ವ್ಯೂ ಟ್ಯಾಬ್ಸ್. ದಿಸ್ ಒನ್ ಮೆನ್ಯೂ ಟ್ಯಾಬ್ಸ್ಗಳನ್ನು 7 ಟ್ಯಾಬ್ಗಳನ್ನು ಒಳಗೊಂಡಿದೆ. ನೆಕ್ಸ್ಟ್ ರಿಬ್ಬನ್ ಆರ್ ರಿಬನ್. ಇಲ್ಲಿ ಕೆಳಗಡೆ ರೂಲರ್ ಹೈಡ್ ಇದೆ ನೋಡಿ, ಇಲ್ಲಿ ಒಂದು ಪಾಯಿಂಟ್ ಇದೆ ನೋಡಿ, ವ್ಯೂ ರೂಲರ್ನ ಕ್ಲಿಕ್ ಮಾಡ್ಕೊಂಡ್ರೆ ರೂಲರ್ ಶೋ ಆಗುತ್ತೆ. ನೆಕ್ಸ್ಟ್ ವರ್ಟಿಕಲ್ ರೂಲರ್, ಬ್ಲಾಂಕ್ ಡಾಕ್ಯುಮೆಂಟ್ ಆರ್ ವರ್ಕಿಂಗ್ ಏರಿಯಾ. ಓಕೆ, ಕರ್ಸರ್, ಸ್ಕ್ರೋಲ್ ಬಾರ್, ಲಾಸ್ಟ್ ಒನ್ ಸ್ಟೇಟಸ್ ಬಾರ್ ಇಲ್ಲಿ ಒಳಗೊಂಡಿದೆ. ಸ್ನೇಹಿತ ಬಂಧುಗಳೇ, ನಾವು ನಿಮಗೆ ಇವತ್ತು MS ವರ್ಡಲ್ಲಿ ಕಸ್ಟಮೈಸ್ ಕ್ವಿಕ್ ಆಕ್ಸೆಸ್ ಅನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ, ಮೌಸ್ ಪಾಯಿಂಟರ್ನ ನಾನು ಕಸ್ಟಮೈಸ್ ಕ್ವಿಕ್ ಆಕ್ಸೆಸ್ ಮೇಲೆ ತೆಗೆದುಕೊಂಡು ಬಂದೆ. ನನ್ನ ನೇಮನ್ನು ಅದು ತೋರಿಸಿಕೊಡುತ್ತೆ, ಕಸ್ಟಮೈಸ್ ಕ್ವಿಕ್ ಆಕ್ಸೆಸ್ ಟೂಲ್ಬಾರ್. ಫಸ್ಟ್ ಕಸ್ಟಮೈಸ್ ಮೀನ್ಸ್, ಕಸ್ಟಮ್ ಅಂದರೆ ಯೂಸರ್ ಡಿಫೈನ್ಡ್ ಅಡ್ಜಸ್ಟ್ಮೆಂಟ್. ಬಳಕೆದಾರನಿಗೆ ಯಾವ ರೀತಿ ಆಪ್ಷನ್ಸ್ಗಳಲ್ಲಿ ಅವಶ್ಯಕತೆ ಇದೆ MS ವರ್ಡಲ್ಲಿ ನಮಗೆ ಯೂಸ್ ಮಾಡ್ತಾ ಇಲ್ಲ. MS ವರ್ಡಲ್ಲಿ ನಮಗೆ ಮೇನ್ ಅವಶ್ಯಕತೆ ಇರ್ತಕ್ಕಂಥ ಆಪ್ಷನ್ಸ್ಗಳನ್ನು ಡೈರೆಕ್ಟಾಗಿ ಶೋ ಮಾಡ್ಕೋಬಹುದು. ಸೊ ನಿಮಗೆ ಬೇಕಾದಾಗ ಶೋ ಮಾಡ್ಬೋದು, ಬೇಡ ಅಂದರೆ ಹೈಡ್ ಮಾಡ್ಕೊಳ್ತಕ್ಕಂಥದ್ದೇ ಕಸ್ಟಮ್. ಇನ್ನು ನೆಕ್ಸ್ಟ್ ಕ್ವಿಕ್ ಆಕ್ಸೆಸ್ ಅಂದರೆ ಸಡನ್ಲಿ ಅತಿ ಅವಶ್ಯಕತೆ ಇರತಕ್ಕಂತಹ ಕೆಲವೊಂದಷ್ಟು ಆಪ್ಷನ್ಸ್ಗಳನ್ನ ನಾವು ಡೈರೆಕ್ಟಾಗಿ ಪಡೆದುಕೊಳ್ತಕ್ಕಂಥದ್ದು. ಎರಡೂ ಕೂಡ ಏನಾಗುತ್ತೆ, ಕಸ್ಟಮೈಸ್ ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್ ಅಂತ ಕರಿತೀವಿ. ನೋಡಿ, ಕಸ್ಟಮೈಸ್ ಕ್ವಿಕ್ ಆಕ್ಸೆಸ್ ಅಲ್ಲಿ ಇಂಪಾರ್ಟೆಂಟ್ ನೆನಪಿರಲಿ, ಕಸ್ಟಮೈಸ್ ಕ್ವಿಕ್ ಆಕ್ಸೆಸ್ ಅಲ್ಲಿ ಡಿಫಾಲ್ಟ್ ಆಪ್ಷನ್ಸ್ ಸೇವ್, ಅಂಡೋ, ರೀಡೋ 3 ಆಪ್ಷನ್ಸ್ಗಳು ಶೋ ಇರ್ತವೆ. ಕಸ್ಟಮೈಸ್ ಕ್ವಿಕ್ ಆಕ್ಸೆಸ್ ಅಲ್ಲಿ ಡಿಫಾಲ್ಟ್ ಆಪ್ಷನ್ಸ್ಗಳ ಸಂಖ್ಯೆ 3 ಇರ್ತದೆ, ನೆನಪಿರಲಿ 3. ಫಸ್ಟ್ ಒನ್ ಸೇವ್, ನೆಕ್ಸ್ಟ್ ಅಂಡೋ, ರೀಡೋ 3 ಆಪ್ಷನ್ಸ್ಗಳು ಡಿಫಾಲ್ಟ್ ಆಗಿರ್ತಕ್ಕಂಥ ಆಪ್ಷನ್ಸ್ಗಳು. ಇನ್ನು ಈಗ ಒನ್ ಬೈ ಒನ್ ಎಕ್ಸ್ಪ್ಲೇನ್ ಮಾಡೋಣ. ಫಸ್ಟ್ ಇಲ್ಲಿ ಒಂದು ಡೆಮೋ ಟೆಕ್ಸ್ಟ್ ಅನ್ನು ಪಡೆದುಕೊಳ್ಳೋಣ. ಈಸ್ ಈಕ್ವಲ್ ಟು RAND ಓಪನ್ ಬ್ರಾಕೆಟ್ ಕ್ಲೋಸಿಂಗ್ ಬ್ರಾಕೆಟ್. ನಾನಿಲ್ಲಿ ಒಂದು ಡೆಮೋ ಟೆಕ್ಸ್ಟ್ ಅನ್ನು ಪಡೆದುಕೊಂಡೇನಿ. ಈಗ ಸ್ಟಾರ್ಟ್ ಮಾಡೋಣ. ನೆನಪಿರಲಿ, ಟು ಚೇಂಜ್ ದ ಅಂತಿದೆಯಲ್ಲ, ಥರ್ಡ್ ಪ್ಯಾರಾಫಿ ನೋಡಿ ಇಲ್ಲಿದೆ. ನಾನು ಥರ್ಡ್ ಪ್ಯಾರಾಫಿಯನ್ನು ಜಸ್ಟ್ ಏನು ಮಾಡಿದ್ದೀನಿ, ಜಸ್ಟ್ ಸೆಲೆಕ್ಟ್ ಮಾಡಿದ್ದೀನಿ. ಇಲ್ಲಿ ಒನ್ ಬೈ ಒನ್ ಆಪ್ಷನ್ಸ್ ಎಕ್ಸ್ಪ್ಲೇನ್ ಮಾಡೋಣ. ಫಸ್ಟ್ ತಡ್ರಿ, ಸೇವ್, ಅಂಡೋ, ರೀಡೋ ಅಂತಿದೆ. ಸೇವ್ ಅಂದರೆ ನೋಡೋಣ, ನಾನು ಈಗ ಒಂದು ಡಾಕ್ಯುಮೆಂಟನ್ನು ಕ್ರಿಯೇಟ್ ಮಾಡಿದ್ದೀನಿ. ಆ ಕ್ರಿಯೇಟ್ ಮಾಡಿರ್ತಕ್ಕಂಥ ಡಾಕ್ಯುಮೆಂಟನ್ನು ಸೇವ್ ಮಾಡಬೇಕಾಗಿದೆ. ಸೇವ್ ಅಂದರೆ ಉಳಿಸು. ಫಸ್ಟ್ ಸೇವ್ ಅಂತ ಕ್ಲಿಕ್ ಮಾಡಿ. ಸೇವ್ ಅಂತ ಕ್ಲಿಕ್ ಮಾಡಿದಾಗ ಈ ರೀತಿ ಒಂದು ಸೇವ್ ಹ್ಯಾಸ್ ಡಯಲಾಗ್ ಬಾಕ್ಸ್ ಬರುತ್ತೆ. ಯಾವುದೇ ಒಂದು ಡಾಕ್ಯುಮೆಂಟನ್ನು ನೀವು ಕ್ರಿಯೇಟ್ ಮಾಡಿದ ತಕ್ಷಣ ಸೇವ್ ಅಂತ ಕ್ಲಿಕ್ ಮಾಡಿದರೆ ಅದು ಡೈರೆಕ್ಟ್ ಅದು ಮಾಯ್ ಡಾಕ್ಯುಮೆಂಟಲ್ಲಿ ಡಾಟಾ ಸೇವ್ ಅಂತ ತೋರಿಸ್ತದೆ. ಬಟ್ ಅಲ್ಲಿ ಸೇವ್ ಮಾಡೋಕ್ಕೆ ಹೋಗಬೇಡಿ. ದಯಮಾಡಿ ನೀವು ಸೇವ್ ಮಾಡಬೇಕಾದ್ರೆ ಒಂದು ಪ್ಲೇಸ್ಮೆಂಟ್ ತೆಗೆದುಕೊಳ್ಬೇಕು. ಮೈ ಕಂಪ್ಯೂಟರ್ ಆರ್ ದಿಸ್ PC ಅಂತ ಇರ್ತದೆ.
ದಿಸ್ ಪಿ ಸಿ ಆರ್ ಮಾಯ್ ಕಂಪ್ಯೂಟರ್ದಲ್ಲಿ ಲೋಕಲ್ ಡಿಸ್ಕ್ ಡಿ ಅಂತ ಬನ್ನಿ, ಲೋಕಲ್ ಡಿಸ್ಕ್ ಡಿ ಅಂತ ಬನ್ನಿ, ಅಥವಾ ಲೋಕಲ್ ಡಿಸ್ಕ್ ಇ ಅಂತಿದ್ರೆ ಲೋಕಲ್ ಡಿಸ್ಕ್ ಇ ಅಂತ ಮಾಡ್ಕೊಳ್ಳಿ. ಅಂದರೆ ನಿಮ್ಮ ಕಂಪ್ಯೂಟರ್ದಲ್ಲಿ ಅಂದರೆ ಸಿ ಪಿ ಒಳಗಡೆ ಡಾಟಾ ಸ್ಟೋರೇಜ್ಗಾಗಿ ಹಾರ್ಡ್ ಡಿಸ್ಕ್ ಇರ್ತದೆ ಅಥವಾ ಎಸ್ ಎಸ್ ಡಿ ಇರ್ತದೆ. ಓಕೆ, ಆ ಹಾರ್ಡ್ ಡಿಸ್ಕ್ ಅಥವಾ ಎಸ್ ಎಸ್ ಡಿ ಕೆಪಾಸಿಟಿ ಡಿಫೆಂಡ್ ಆಫ್ ಮೇಲೆ, ಮೆಮೊರಿ ಕೆಪಾಸಿಟಿ ಡಿಫೆಂಡ್ ಆಫ್ ಮೇಲೆ ಲೋಕಲ್ ಡಿಸ್ಕ್ ಸಿ ಡಿ ಇ ಎಫ್ ಅಂತ ಪಾರ್ಟಿಷನ್ ಮಾಡಿರ್ತೀವಿ. ನಿಮಗೆ ಯಾವುದೇ ಫೈಲ್ಗಳನ್ನು ಓಕೆ ಸೇವ್ ಮಾಡಬೇಕಾದ್ರೆ ಲೋಕಲ್ ಡಿಸ್ಕ್ ಸಿ ಅಲ್ಲಿ ಯಾವುದೇ ಫೈಲನ್ನು ಸೇವ್ ಮಾಡಕ್ಕೆ ಹೋಗ್ಬಿಡಿ. ಎಲ್ಲಿಡಬೇಕು? ಲೋಕಲ್ ಡಿಸ್ಕ್ ಡಿ ಒಳಗಡೆ, ಅಥವಾ ಲೋಕಲ್ ಡಿಸ್ಕ್ ಇ ಇದ್ರೆ ಲೋಕಲ್ ಡಿಸ್ಕ್ ಇ ಒಳಗೆ ಸೇವ್ ಮಾಡಿಡಿ. ಓಕೆ, ಈಗ ನಾನು ಲೋಕಲ್ ಡಿಸ್ಕ್ ಡಿ ಅನ್ನು ಸೇವ್ ಮಾಡಿಕೊಂಡೆ. ಲೋಕಲ್ ಡಿಸ್ಕ್ ಡಿ ಒಳಗಡೆ ಒಂದು ಫೋಲ್ಡರ್ ಮಾಡಿಕೊಳ್ತೇನೆ, ನ್ಯೂ ಫೋಲ್ಡರ್. ನಾನು ಏನು ಕೊಡ್ತಂದ್ರೆ ಆನ್ಲೈನ್ ಎಜುಕೇಶನ್ ಅಂತ ಕೊಟ್ಟೆ. ಓಪನ್ ಫೈಲ್ ನೇಮ್ ನೀವು ಬೇಕಾದ ನೇಮನ್ನು ಕೊಡ್ಬೋದು. ಸೊ ಎಕ್ಸಾಂಪಲ್ ಅಚೀವರ್ಸ್ ಅಂತ ಕೊಟ್ಟೇನಿ. ಸೇವ್ ಅಂತ ಕ್ಲಿಕ್ ಮಾಡಿದೆ. ನಾವು ಕ್ರಿಯೇಟ್ ಮಾಡಿದ ಫೈಲ ಸೇವ್ ಆಯಿತು. ನೆನಪಿರಲಿ, ಡೆಫಾಲ್ಟ್ ಫೈಲ್ ನೇಮ್ ಇನ್ ಎಮ್ ಎಸ್ ವರ್ಡ್ ಡಾಕ್ಯುಮೆಂಟ್ 1 ಅಂತ ಇರ್ತದೆ. ಓಕೆ, ನಾವು ಸೇವ್ ಮಾಡೋಕ್ಕಿಂತ ಪೂರ್ವದಲ್ಲಿ ಏನೈತಿರಲಿ ಡಾಕ್ಯುಮೆಂಟ್ 1 ಅಂತಿತ್ತು. ಈಗ ನಾನು ಸೇವ್ ಮಾಡುವಾಗ ಫೈಲ್ ನೇಮ್ ಏನು ಕೊಟ್ಟೆ? ಅಚೀವರ್ಸ್ ಅಂತ ಕೊಟ್ಟೆ. ಇಲ್ಲಿ ಅಚೀವರ್ಸ್ ಅಂತ ಬಂದೆ ನೋಡಿ ಫೈಲ್ ನೇಮ್. ಹೀಗೆ ಡಾಕ್ಯುಮೆಂಟನ್ನು ಸೇವ್ ಮಾಡಬೇಕಾಗತ್ತೆ. ನೆಕ್ಸ್ಟು ಅಂಡು ಬಗ್ಗೆ ನೋಡೋಣ. ಅಂಡು ನೋಡಿ, ನಾನು ಟೈಪ್ ಮಾಡ್ತಾ ಇದ್ದೀನಿ. ಟೈಪ್ ಮಾಡೋ ಸಂದರ್ಭದಲ್ಲಿ ಬೈ ಚಾನ್ಸ್ ಏನೋ ಒಂದು ಡಾಟಾನ ಈಗ ಜಸ್ಟ್ ಡಿಲೀಟ್ ಆಗಿಬಿಡ್ತದೆ. ಜಸ್ಟ್ ವರ್ಕ್ ಮಾಡೋ ಸಂದರ್ಭದಲ್ಲಿ ಏನೋ ಡಾಟಾ ಡಿಲೀಟ್ ಆಯಿತು ಅಥವಾ ಎರೇಸ್ ಆಯ್ತು ಅಂತ ತಿಳ್ಕೊಡ್ರಿ. ಆಗ ಅಂಡು ಅಂತ ಕ್ಲಿಕ್ ಮಾಡಿದ್ರೆ ಮೊದಲು ಹೇಗಿತ್ತು ಅದೇ ರೀತಿ ಬರ್ತದೆ ಅಂತ. ಈಗ ಇನ್ನೊಂದು ಹಾಗೆ ಇಲ್ಲಿ ಆನ್ ದ ಇನ್ಸರ್ಟ್ ಟ್ಯಾಬ್, ಈ ಟೆಕ್ಸ್ಟ್ ನಾವು ಫಸ್ಟ್ ಪ್ಯಾರಾಫಿ ಆಗಿದೆ, ಸರ್ವೆ ಮಾಡ್ಕೊಳ್ತಾ ಇದ್ದೀನಿ. ಕಟ್ ಅಂತ ಕ್ಲಿಕ್ ಮಾಡಿದೆ. ಅದು ನಾನು ಲಾಸ್ಟ್ ಇಡ್ತೀನಿ. ಲಾಸ್ಟ್ ಕರ್ಸರ್ ಇಟ್ಟು ಪೇಸ್ಟ್ ಕೊಟ್ಟೆ. ನೋಡಿ, ಇದು ಆನ್ ದ ಇನ್ಸರ್ಟ್ ಟ್ಯಾಬ್ ಫಸ್ಟ್ ಇಲ್ಲಿಂದ ಟಾಪ್ ಅಲ್ಲಿ ಇತ್ತು. ಅದನ್ನೇನು ಮಾಡಿದೆ ನಾನು ಥರ್ಡ್ ಪ್ಯಾರಾಫಿ, ಲಾಸ್ಟ್ ಪ್ಯಾರಾಫಿಲಿ ಇಟ್ಟಿದ್ದೀನಿ. ನಮಗೆ ಮೊದಲು ಹೇಗಿತ್ತು ಅದೇ ರೀತಿ ಬೇಕಂದ್ರೆ ಏನು ಮಾಡ್ಕೋಬೇಕು? ಅಂಡು ಅಂತ ಕೊಡ್ಬೇಕು. ಅಂಡು ಅಂದರೆ ಮೊದಲು ಹೇಗಿತ್ತು ಅದೇ ರೀತಿ ಬರ್ತದೆ. ಅಂಡು ಅಂದರೆ ಮೊದಲು ಆ ಡಾಟಾ ಹೇಗಿತ್ತು ಅದೇ ರೀತಿ ಬರ್ತದೆ ಅಂಡು. ನೆಕ್ಸ್ಟ್ ರೀಡು ಅಂತಿದೆ. ರೀಡು ಅಂದರೆ ರಿಟರ್ನ್ ಟೈಪ್ ಮಾಡಿರ್ತಕ್ಕಂಥ ಟೆಕ್ಸ್ಟ್ ಬರ್ತದೆ. ನೋಡಿ, ಆನ್ ದ ಇನ್ಸರ್ಟ್ ಟ್ಯಾಬ್ ನಾನು ಎಲ್ಲಿಟ್ಟಿದ್ರೆ ಥರ್ಡ್ ಪ್ಯಾರಾಫಿಯಲ್ಲಿ ಇಟ್ಟಿದೆ. ಆ ಥರ್ಡ್ ಪ್ಯಾರಾಫಿಗೆ ಲಾಸ್ಟ್ ಆಗಿ ಬರ್ತದೆ ನೋಡಿ ಅಂಡು. ಇದು ರೀಡು. ಅಂಡು ಅಂದ್ರೆ ಮೊದಲು ಹೇಗಿತ್ತು ಅದೇ ರೀತಿ ಬರ್ತದೆ. ರೀಡು ಅಂದ್ರೆ ರಿಟರ್ನ್ ಟೈಪ್ ಮಾಡಿ ಟೆಕ್ಸ್ಟ್ ಬರ್ತದೆ. ಹೀಗೆ ಅಂಡು ಆ್ಯಂಡ್ ರೀಡು. ನೆಕ್ಸ್ಟ್ ಒನ್ ಕಸ್ಟಮೈಸ್ ಕ್ವಿಕ್ ಆಕ್ಸೆಸ್ ಅಲ್ಲಿ ನಮಗೆ ಇನ್ನಷ್ಟು ಆಪ್ಷನ್ಸ್ಗಳು ಬೇಕಾದರೆ ಏನು ಮಾಡ್ಕೋಬಹುದು? ಕ್ಲಿಕ್ ಮಾಡಿ ನ್ಯೂ ಅಂತ ಕ್ಲಿಕ್ ಮಾಡಿ. ಹೌದಾ, ಇಲ್ಲಿ ನ್ಯೂ ಅಂತ ನೋಡಿ. ನ್ಯೂ ಮೀನ್ಸ್ ಕ್ರಿಯೇಟ್ ಎ ನ್ಯೂ ಬ್ಲಾಂಕ್ ಡಾಕ್ಯುಮೆಂಟ್. ವಾಟ್ ಈಸ್ ನ್ಯೂ? ಕ್ರಿಯೇಟ್ ಎ ನ್ಯೂ ಬ್ಲಾಂಕ್ ಡಾಕ್ಯುಮೆಂಟ್. ನನಗೆ ಒಂದು ಲೆಟರ್ ಟೈಪ್ ಮಾಡ್ತಾ ಇದ್ದೀನಿ. ಲೆಟರ್ ಟೈಪ್ ಮಾಡುವಾಗ ನನಗೆ ಇನ್ನೊಂದು ಅದರ್ ಬ್ಲಾಂಕ್ ಡಾಕ್ಯುಮೆಂಟ್ ಬೇಕಾಗಿದೆ. ಸೊ ಇನ್ನು ನಾನು ಲೆಟರ್ ಟೈಪ್ ಮಾಡುವಾಗ ನಮ್ಮ ಫ್ರೆಂಡ್ಸ್ ಯಾರೋ ಬರ್ತಾರೆ. ಈಗ ನಾನು ಒಂದು ರೆಸ್ಯೂಮ್ ಟೈಪ್ ಮಾಡಿಕೊಡಂದ್ರೆ ಅವಾಗ ಏನು ಮಾಡ್ಬೇಕು? ಅವ್ರದ್ದೇ ಆದಂತಹ ಒಂದು ಬ್ಲಾಂಕ್ ಡಾಕ್ಯುಮೆಂಟನ್ನು ಕ್ರಿಯೇಟ್ ಮಾಡಬೇಕಾಗುತ್ತೆ. ಅದು ಹೇಗೆ ಅಂದರೆ ನಾವು ಫೈಲ್ ಅಂತ ಬಂದು ನೀವು ಅಂತ ತೆಗೆದುಕೊಂಡ್ರೂ ಆಗುತ್ತೆ. ಓಕೆ, ಅದೇ ನಮಗೆ ಇಲ್ಲಿ ಡೈರೆಕ್ಟ್ ಇಲ್ಲೇ ನೋಡಿ ನೀವು ಒಂದು ಕ್ಲಿಕ್ ಮಾಡ್ಕೊಂಡ್ಬಿಟ್ರೆ ಕ್ರಿಯೇಟ್ ಎ ನ್ಯೂ ಬ್ಲಾಂಕ್ ಡಾಕ್ಯುಮೆಂಟ್. ನ್ಯೂ ಮೀನ್ಸ್ ಕ್ರಿಯೇಟ್ ಎ ನ್ಯೂ ಬ್ಲಾಂಕ್ ಡಾಕ್ಯುಮೆಂಟ್. ಓಕೆ, ನೆಕ್ಸ್ಟ್ ಒನ್ ನ್ಯೂ ಮೀನ್ಸ್ ಕ್ರಿಯೇಟ್ ಎ ನ್ಯೂ ಬ್ಲಾಂಕ್ ಡಾಕ್ಯುಮೆಂಟ್. ಇಲ್ಲಿ ನೋಡಿ ಡಾಕ್ಯುಮೆಂಟ್ 2 ಅಂತ ಕ್ರಿಯೇಟ್ ಆಯಿತು. ನೆಕ್ಸ್ಟ್ ಒನ್ ಕ್ಲಿಕ್ ದಿಸ್ ಒನ್ ಓಪನ್. ಓಪನ್ ಅಂದರೆ ನಾನು ಸೇವ್ ಮಾಡಿ ಎಕ್ಸಿಟ್ ಮಾಡಿದ ಫೈಲ್ನ ಓಪನ್ ಮಾಡ್ಕೋಬಹುದು. ನಾವು ಆಲ್ರೆಡಿ ಒಂದು ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿದ್ದೀನಿ, ಅದನ್ನು ಸೇವ್ ಮಾಡಿದ್ದೀನಿ, ಕ್ಲೋಸ್ ಮಾಡ್ತಾ ಇದ್ದೀನಿ. ಅದನ್ನು ಫೈಲ್ ಓಪನ್ ಮಾಡೋಣ. ನೋಡಿ, ಓಪನ್ ಅಂದ್ರೆ ಏನು? ಓಪನ್ ಅಂದರೆ ಸೇವ್ ಮಾಡಿ ಆಲ್ರೆಡಿ ಒಂದು ಡಾಕ್ಯುಮೆಂಟ್ ನಾನು ಕ್ರಿಯೇಟ್ ಮಾಡಿದ್ದೀನಿ. ಕ್ರಿಯೇಟ್ ಮಾಡಿ ಮಾಯ್ ಕಂಪ್ಯೂಟರ್ ಲೋಕಲ್ ಡಿಸ್ಕ್ ಡಿ ಒಳಗಡೆ ಆನ್ಲೈನ್ ಎಜುಕೇಶನ್ ಅಂತಕ್ಕಂಥ ಫೋಲ್ಡರ್ದಲ್ಲಿ ಇಟ್ಟಿದ್ದೀನಿ. ಓಕೆ, ಫೈಲ್ ನೇಮ್ ಏನು? ಅಚೀವರ್ಸ್ ಅಂತ ಫೈಲ್ ನೇಮ್ ಕೊಟ್ಟಿದ್ದೀನಿ. ಈಗ ಸೇವ್ ಮಾಡಿ ಕ್ಲೋಸ್ ಮಾಡಿರ್ತಕ್ಕಂಥ ಫೈಲನ್ನು ಹೆಂಗೆ ಓಪನ್ ಮಾಡಬೇಕು? ಇಲ್ಲಿ ಓಪನ್ ಅಂತ ಕ್ಲಿಕ್ ಮಾಡಿ. ಆಗ ಇಲ್ಲಿ ಒಂದು ಓಪನ್ ಡೈಲಾಗ್ ಬಾಕ್ಸ್ ಬರುತ್ತೆ. ನೀವೆಲ್ಲಿ ಸೇವ್ ಮಾಡಿದ್ರಿ? ಮಾಯ್ ಕಂಪ್ಯೂಟರ್ ಲೋಕಲ್ ಡಿಸ್ಕ್ ಡಿ ಒಳಗಡೆ. ಡಿ ಫೋಲ್ಡರ್ ನೇಮ್ ಆನ್ಲೈನ್ ಎಜುಕೇಶನ್. ಏನು? ಆನ್ಲೈನ್ ಎಜುಕೇಶನ್. ಆನ್ಲೈನ್ ಎಜುಕೇಶನ್
ಓಪನ್ ಅಂತ ಕೊಡಬೇಕು. ಫೈಲ್ ನೇಮ್ ಏನು ಅಚೀವರ್ಸ್. ನೆನಪಿರಲಿ, ನೀವು ಯಾವ ಒಂದು ಪ್ಲೇಸ್ಮೆಂಟಲ್ಲಿ ಸೇವ್ ಮಾಡಿದಿರಿ, ಯಾವ ಫೋಲ್ಡರ್ದಲ್ಲಿ ಡಾಟಾ ಸೇವ್ ಮಾಡಿದ್ರಿ, ನೆಕ್ಸ್ಟ್ ಫೈಲ್ ನೇಮ್ ನೆನಪಿಟ್ಟುಕೊಂಡಿರ್ಬೇಕು, ಅಂದರೆ ಓಪನ್ ಮಾಡ್ಲಿಕ್ಕೆ ಯೂಸ್ ಆಗುತ್ತೆ. ನಾನು ಲೋಗೋಡಿಸ್ ಡಿ ಒಳಗಡೆ ಆನ್ಲೈನ್ ಎಜುಕೇಷನ್ ಅಂತಕ್ಕಂಥ ಫೋಲ್ಡರ್ದಲ್ಲಿ ಸೇವ್ ಮಾಡಿದೆ. ನೆಕ್ಸ್ಟ್ ಇಲ್ಲಿ ಫೋಲ್ಡರ್ದಲ್ಲಿ ಫೈಲ್ ನೇಮನ್ನು ಅಚೀವರ್ಸ್ ಕಂಪ್ಯೂಟರ್, ಅಚೀವರ್ಸ್ ಅಂತ ಫೋಲ್ಡರ್ದಲ್ಲಿ ಫೈಲ್ದಲ್ಲಿ ಸೇವ್ ಮಾಡಿದ್ವಿ. ಓಪನ್ ಅಂತ ಕೊಟ್ಟೆ, ಓಪನ್ ಆಯಿತು. ಹೀಗೆ ಓಪನ್ ಅಂದ್ರೇನು, ಸೇವ್ ಮಾಡಿ ಎಕ್ಸಿಟ್ ಮಾಡಿರ್ತಕ್ಕಂಥ ಫೈಲನ್ನು ಓಪನ್ ಮಾಡಲಿಕ್ಕೆ ಯೂಸ್ ಆಗುತ್ತೆ. ನೆಕ್ಸ್ಟ್ ಒನ್, ಕ್ಲಿಕ್ ದಿಸ್ ಒನ್. ನೆಕ್ಸ್ಟ್ ಇಮೇಲ್ ಮತ್ತು ಫ್ರೆಂಡ್, ಇವನ್ನ ಇಂಟರ್ನೆಟ್ ಹೇಳುವಾಗ ಹೇಳಿಕೊಡ್ತು. ಇಮೇಲ್ ಮೀನ್ಸ್ ಎಲೆಕ್ಟ್ರಾನಿಕ್ ಮೇಲ್, ಕ್ವಿಕ್ ಫ್ರಿಂಟ್, ಡೈರೆಕ್ಟ್ ಪ್ರಿಂಟ್ ಅನ್ನು ಪಡೆದುಕೊಳ್ಳಿಕ್ಕೆ ಯೂಸ್ ಆಗುತ್ತೆ. ನೆಕ್ಸ್ಟ್ ಪ್ರಿಂಟ್, ಪ್ರಿವ್ಯೂ ಆ್ಯಂಡ್ ಪ್ರಿಂಟ್. ಪ್ರಿಂಟ್ ಅಂತ ಕ್ಲಿಕ್ ಮಾಡ್ಕೊಂಡ್ರೆ ಏನಾಗುತ್ತೆ ನೋಡಿ, ಪ್ರಿಂಟ್, ಪ್ರಿವ್ಯೂ ಆ್ಯಂಡ್ ಪ್ರಿಂಟ್ ಕ್ಲಿಕ್ ಮಾಡಿ. ಪ್ರಿಂಟ್ ಅಂದ್ರೆ ಕನ್ನಡದಲ್ಲಿ ಮುದ್ರಣ ಅಂತ ಕರಿತೀವಿ, ಮುದ್ರಣ ಅಂತ ಕರಿತೀವಿ. ಸೊ ಈಗ ನಾವು ಕ್ರಿಯೇಟ್ ಮಾಡಿರ್ತಕ್ಕಂಥ ಒಂದು ಫೈಲ್ ಅನ್ನ ಹಾರ್ಡ್ ಕಾಪಿಯಾಗಿ ಪಡೆದುಕೋಬೇಕಾದ್ರೆ ಏನು ಮಾಡ್ಕೋಬೇಕು, ಜಸ್ಟ್ ಪ್ರಿಂಟ್ ಅಂತ ಕ್ಲಿಕ್ ಮಾಡ್ಕೋಬೇಕು. ನೋಡಿ, ನೀವು ಫೈಲ್ ಅಂತ ಬಂದು ಪ್ರಿಂಟ್ ಅಂತ ಕ್ಲಿಕ್ ಮಾಡಿದ್ರೆ ಒಂದೇ, ಅಥವಾ ಇಲ್ಲಿ ಪ್ರಿಂಟ್, ಪ್ರಿವ್ಯೂ ಆ್ಯಂಡ್ ಪ್ರಿಂಟ್ ಅಂತದ ಕ್ಲಿಕ್ ಮಾಡ್ಕೊಂಡ್ರೆ ಈ ರೀತಿ ಡೈಲಾಗ್ ಬಾಕ್ಸ್ ಬರ್ತದೆ. ಫಸ್ಟ್ ನಾವು ಪ್ರಿಂಟ್ ಕೊಡೋಕ್ಕಿಂತ ಪೂರ್ವದಲ್ಲಿ ಪ್ರಿವ್ಯೂ ನೋಡ್ಕೋಬೇಕು. ಪ್ರಿವ್ಯೂ ಮುದ್ರಣ ಮುನ್ನೋಟವನ್ನು ನಾವು ನೋಡ್ತಾ ಇದೀವಿ. ಓಕೆ, ಸರಿಯಾಗಿದ್ರೆ ನೆಕ್ಸ್ಟ್ ಇಲ್ಲಿ ನಂಬರ್ ಆಫ್ ಕಾಪಿ, ಎಷ್ಟು ಪ್ರತಿಗಳು ಬೇಕು ನಿಮಗೆ, ಎಷ್ಟು ಪ್ರತಿಗಳು ಬೇಕು, ನಂಬರ್ ಆಫ್ ಕಾಪಿಯನ್ನು ಕೊಡಬೇಕು. ನೆಕ್ಸ್ಟ್ ಪ್ರಿಂಟರ್, ಯಾವ ಪ್ರಿಂಟರ್ ಸಹಾಯದಿಂದ ಪ್ರಿಂಟ್ ಬರಬೇಕು ನಿಮಗೆ, ಪ್ರಿಂಟರ್ ನೇಮ್ ಮಾಡ್ಕೋಬೇಕು. ನನ್ನ ಪ್ರಿಂಟರ್ ಯಾವುದು, ಕ್ಯಾನಾನ್ LVP 2900 ಪ್ರಿಂಟರ್ ನೇಮ್ ಮಾಡ್ಕೊಂಡೆ. ನಿಮ್ಮ ಸಿಸ್ಟಮ್ ಯಾವ ಪ್ರಿಂಟರ್ ಕನೆಕ್ಟ್ ಇದೆ ಆ ಪ್ರಿಂಟರ್ ನೇಮ್ ಅನ್ನ ಇಲ್ಲಿ ಸರ್ಚ್ ಮಾಡ್ಕೋಬೇಕು. ನೆಕ್ಸ್ಟ್ ಪ್ರಿಂಟ್ ಆಲ್ ಪೇಜ್ ಅಂದ್ರೆ ನಾವು ಇಲ್ಲಿ 1 by 1 ಹಲವಾರು ಪೇಜ್ ಟೈಪ್ ಮಾಡಿದ್ರೆ ಆಲ್ ಪೇಜ್ ಬರ್ತದೆ, ಅಂದ್ರೆ ಪೇಜ್ ನಂಬರ್ ಕೊಡಬೇಕು. ಪೇಜ್ ನಂಬರ್ 1 ಅಂತ ಕೊಟ್ಟೆ. ಯಾವ ಪೇಜ್ ಪ್ರಿಂಟ್ ಬರಬೇಕು ನಮಗೆ, ಫಸ್ಟ್ನೇ ಪೇಜ್. ನೆಕ್ಸ್ಟ್ ಓರಿಯಂಟೇಷನ್, 2 ಟೈಪ್ಸ್ ಓರಿಯಂಟೇಷನ್, ಒಂದು ಪೋರ್ಟ್ರೈಟ್, ಇನ್ನೊಂದು ಲ್ಯಾಂಡ್ಸ್ಕೇಪ್ ಅಂತೇಳಿ. ಈಗ ನಮಗೆ ಲ್ಯಾಂಡ್ಸ್ಕೇಪ್ ಅಂದ್ರೆ ಹಿಂಗೆ ಅಡ್ಡವಾಗಿ ಬರ್ತದೆ, ನಮಗೆ ಬೇಕಾಗಿದ್ದೇನು ಪೋರ್ಟ್ರೈಟ್ ಉದ್ದಕ್ಕೆ. ನೆಕ್ಸ್ಟ್ ಪೇಪರ್, ಪೇಪರ್ ಏನು A4 ಸೈಜ್ ಅನ್ನು ಪಡೆದುಕೊಳ್ಬೇಕು, ಏನು A4 ಸೈಜ್. ಓಕೆ, ಡೆಫಿನೆಟ್ ಆಗಿರ್ತದೆ, ಲೆಟರ್ ಸೈಜ್ ಇರ್ತದೆ, ನಾವು ಯೂಸ್ ಮಾಡಿದ್ದು A4 ಸೈಜ್. ನೆಕ್ಸ್ಟ್ ಮಾರ್ಜಿನ್, ಮಾರ್ಜಿನ್ ನಾರ್ಮಲ್ ಮಾರ್ಜಿನ್ ಯೂಸ್ ಮಾಡ್ಕೋಬೇಕು. 1 ಪೇಜ್ ಪರ್ ಸೀಟ್ ಅಂತ ತೆಗೆದುಕೊಂಡು ಪ್ರಿಂಟ್ ಅನ್ನು ಕೊಡಬೇಕು. ಪ್ರಿಂಟರ್ ಆನ್ ಮಾಡ್ತಾ ಇದ್ದೀನಿ. ನೋಡಿ, ಪ್ರಿಂಟರ್ ಆನ್ ಮಾಡ್ಕೊಂಡೆ. ನೆನಪಿರಲಿ, ಪ್ರಿಂಟ್ ಅಂತ ಕ್ಲಿಕ್ ಮಾಡಿದಾಗ ಈ ರೀತಿ ಬರ್ತದೆ. ಫಸ್ಟ್ ಪ್ರಿಂಟ್ ನೋಡ್ತಾ ಇದ್ರಿ, ನಂಬರ್ ಆಫ್ ಕಾಪಿ, ಎಷ್ಟು ಪ್ರತಿಗಳು ಬೇಕು, ನಂಬರ್ ಆಫ್ ಕಾಪಿ 1 ಕೊಟ್ಟಿದೆ. ಯಾವ ಪ್ರಿಂಟರ್ ಅಂತ ಪ್ರಿಂಟ್ ಬರಬೇಕು, ಕ್ಯಾನಾನ್ LVP 2900, ಇದು ನನ್ನ ಪ್ರಿಂಟರ್ ನೇಮ್ ಸೆಲೆಕ್ಟ್ ಮಾಡ್ಕೊಂಡೆ. ಪೇಜ್ ಎಷ್ಟನೇದು, 1ನೇ ಪೇಜ್ ಪ್ರಿಂಟ್ ಬರಬೇಕು. ಫೋರ್ಟೈಡ್ ಉದ್ದಕ್ಕೆ ಬೇಕಾದ್ರೆ ಫೋರ್ಟೈಡ್ ತೆಗೆದುಕೊಳ್ಬೇಕು. ಪೇಪರ್ ಯಾವುದು, A4 ಸೈಜ್ ತೆಗೆದುಕೊಂಡೆ. ಮಾರ್ಜಿನ್ ನಾರ್ಮಲ್ ಮಾರ್ಜಿನ್ 1 ಪೇಜ್ ಪರ್ ಸೀಟ್ ಇಷ್ಟು ಕೊಟ್ಟು ಪ್ರಿಂಟ್ ಅಂತ ಕ್ಲಿಕ್ ಮಾಡಿದೆ. ಈಗ ಪ್ರಿಂಟ್ ಆಗಿರ್ಲಿಕ್ಕೆ ಸ್ಟಾರ್ಟ್ ಆಯಿತು. ನೋಡಿ, ಈಗ ಜಸ್ಟ್ ನಾನು ಒಂದು ಹಾರ್ಡ್ ಕಾಪಿಯನ್ನು ಪ್ರಿಂಟ್ ಕೊಟ್ಟೆ. ಹೀಗೆ ಪ್ರಿಂಟ್ ಯೂಸ್ ಆಗುತ್ತೆ. ನಾನೀಗ ಹೇಳಿದ್ದೇನು, ಪ್ರಿಂಟ್, ಪ್ರಿವ್ಯೂ ಆ್ಯಂಡ್ ಪ್ರಿಂಟ್, ಮುದ್ರಣ ಮುನ್ನೋಟ ಮತ್ತು ಮುದ್ರಣ, ಪ್ರಿಂಟ್, ಪ್ರಿವ್ಯೂ ಆ್ಯಂಡ್ ಪ್ರಿಂಟ್. ನೆಕ್ಸ್ಟ್ ಒನ್, ಕ್ಲಿಕ್ ದಿಸ್ ಒನ್, ಸ್ಪೆಲ್ಲಿಂಗ್ ಆ್ಯಂಡ್ ಗ್ರಾಮರ್. ಸ್ಪೆಲ್ಲಿಂಗ್ ಗ್ರಾಮರ್ ಕ್ಲಿಕ್ ಮಾಡ್ಕೊಡ್ರಿ. ABC ರೈಟ್ ಮಾರ್ಕ್ ಇದೆ. ಕೆಲವೊಂದಷ್ಟು ಸಂದರ್ಭದಲ್ಲಿ ನಾವು ವರ್ಕ್ ಮಾಡುವಾಗ ಹೀಗೆ ಗ್ರೀನ್ ಮಾರ್ಕ್, ಕೆಲವೊಂದು ಸಂದರ್ಭದಲ್ಲಿ ರೆಡ್ ಮಾರ್ಕ್ ಇರ್ತದೆ. ಬ್ಲೂ ಮಾರ್ಕ್, ಗ್ರೀನ್ ಮಾರ್ಕ್, ರೆಡ್ ಮಾರ್ಕ್ ಬರ್ತದೆ. ಸೊ ಎಕ್ಸಾಂಪಲ್ ನೋಡಿ, ಕೆಲವೊಂದಷ್ಟು ವರ್ಡ್ಗಳಿಗೆ ರೆಡ್ ಮಾರ್ಕ್ ಬಂದಿದೆ. ಯಾಕೆ ಅನ್ನೋದ್ರ ಬಗ್ಗೆ ನೋಡೋಣ. ಇದರಲ್ಲಿ ಪದದೋಷ ಇದೆ ಅಂತ ತೋರಿಸ್ತದೆ. ಯಾಕಂದ್ರೆ ಇಲ್ಲಿ ಫಸ್ಟ್ ಒಂದು ABC ರೈಟ್ ಮಾರ್ಕ್ ಅನ್ನು ಕ್ಲಿಕ್ ಮಾಡಿ. ಸ್ಪೆಲ್ಲಿಂಗ್ ಆ್ಯಂಡ್ ಗ್ರಾಮರ್, ಇಂಗ್ಲಿಷ್ US. ಓಕೆ, ನಾಟ್ ಇನ್ ಡಿಕ್ಷನರಿ. ನೆನಪಿರಲಿ, ಇಲ್ಲಿ ರೆಡ್ ಮಾರ್ಕ್ ಇರ್ತಕ್ಕಂಥ ಒಂದು ಟೆಕ್ಸ್ಟು ಮೈಕ್ರೋಸಾಫ್ಟ್ ವರ್ಡ್ ಡಿಕ್ಷನರಿಲಿ ಇಲ್ಲ ಅಂತ ತೋರಿಸ್ತದೆ. ಯಾಕಂದ್ರೆ ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ.
ಇಲ್ಲಿ ಡಬಲ್ ಓ ಬರಬೇಕಾಗಿತ್ತು, ಸಿಂಗಲ್ ಓ ಆಗಿದೆ. ಕೋಆರ್ಡಿನೇಟ್ ನೋಡಿ, ಇಲ್ಲಿ ನೀವು ನೋಡ್ತಕ್ಕಂತಹ ಕೋಆರ್ಡಿನೇಟ್ ಸರಿಯಾದ ವರ್ಡ್ ಇಲ್ಲಿ ಸುಗೆಸ್ಟಿಂಗ್ ತೋರಿಸ್ತದೆ. ಕೋಆರ್ಡಿನೇಟ್ಸ್ ನೋಡ್ಕೋಬೇಕು. ನಾವು ಟೈಪ್ ಮಾಡಿ ಸರಿಯಾಗಿದ್ರೆ ಏನು ನೋಡ್ಕೋಬೇಕು, ಈಗನೂ ಆನ್ಸ್ ಕೊಡಬೇಕು. ನಾವು ಟೈಪ್ ಮಾಡಿ ಸರಿ ಇದ್ರೆ ಈಗ ಆನ್ಸ್ ಕೊಡಬೇಕು. ಇಲ್ಪ ಇದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ, ಇದ್ರ ಬದಲಾಗಿ ಬೇರೆ ಒಂದು ವರ್ಡ್ ಬೇಕಂದ್ರೆ ಸರಿ ಮಾಡ್ಕೋಬೇಕು. ಸುಗೆಸ್ಟಿಂಗ್ ತೋರಿಸಿ ಸರಿ ಮಾಡ್ಕೊಂಡು ಚೇಂಜ್ ಮಾಡ್ಬೇಕು. ನಾವು ಟೈಪ್ ಮಾಡೋದು ರಾಂಗ್ ಆಗಿದ್ರೆ ಚೇಂಜ್ ಮಾಡ್ಕೋಬೇಕು. ನಾವು ಟೈಪ್ ಮಾಡಿದ್ರೆ ಸರಿಯಾಗಿದ್ರೆ ಏನು ಮಾಡ್ಕೋಬೇಕು, ಈಗನೂ ಆನ್ಸ್ ಮಾಡ್ಕೋಬೇಕು. ಇಲ್ಲಿ ನೋಡಿ, ಎಕ್ಸ್ಟ್ರಾ ಸ್ಪೇಸ್ ಬಿಟ್ವೀನ್ ವರ್ಡ್, ಇಲ್ಲಿ ದ ಆಗಳ ನಂತರ ಒನ್ ಸಿಂಗಲ್ ಕ್ಯಾರೆಕ್ಟರ್ ಇರಬೇಕು, ಸ್ಪೇಸ್ ಇರಬೇಕು. ಅದ್ಬಿಟ್ಟು ನಾವು ಸ್ಪೇಸ್ 2 ಅಥವಾ 3 ಸ್ಪೇಸ್ ಕೊಟ್ಟರೆ ಅಲ್ಲಿ ಗ್ರೀನ್ ಮಾರ್ಕ್ ಬರ್ತದೆ. ಹಾಗಾದ್ರೆ ಏನು ಮಾಡ್ಕೋಬೇಕು, ಇಲ್ಲಿ ಎಕ್ಸ್ಟ್ರಾ ಸ್ಪೇಸ್ ಬಿಟ್ವೀನ್ ವರ್ಡ್ ಅಂದಿದ್ದಲ್ಲಿ ಜಸ್ಟ್ ಸಜೆಸ್ಟಿಂಗ್ ದ ಗ್ಯಾಲರೀಸ್ ಸರಿ ಮಾಡ್ಕೊಂಡು ಚೇಂಜ್ ಮಾಡ್ಕೋಬೇಕು. ಇಲ್ಲಿ ಫೋಟೋಸ್ ಪಕ್ಕದಲ್ಲಿ ಕಾಮಾ ಇದೆ, ಕಾಮಾ ಅದರ ಪಕ್ಕದಲ್ಲಿ ಇರಬೇಕು. ಆಕ್ಚುಲಿ ಒಂದು ಸ್ಪೇಸ್ ಕೊಟ್ಟು ಕಾಮಾ ಕೊಡಬಾರ್ದು. ಅದಕ್ಕೆ ನಾವು ಟೈಪ್ ಮಾಡಿದ್ದು ರಾಂಗ್ ಆಗಿದ್ರೆ ಏನು ಮಾಡ್ಕೋಬೇಕು, ಸರಿಪಡಿಸ್ಕೋಬೇಕು. ಸರಿ ಮಾಡ್ಕೊಂಡು ಚೇಂಜ್ ಮಾಡ್ಕೋಬೇಕು. ಇಲ್ಲಿ ನಾವು ಟೈಪ್ ಮಾಡಿದ್ದು ಮಂಜು ಸರಿ ಇದ್ರೆ ಈಗ ಆನ್ಸ್, ನಾವು ಟೈಪ್ ಮಾಡಿ ಸರಿಯಾಗಿದ್ರೆ ಈಗ ಆನ್ಸ್ ಕೊಡಬೇಕು. ಹೀಗೆ ಸ್ಪೆಲ್ಲಿಂಗ್ ಗ್ರಾಮರ್ ಚೆಕ್ ಮಾಡ್ಕೊಂಡು ಯೂಸ್ ಆಗುತ್ತೆ. ಕ್ಲಿಯರ್ ದಿಸ್ ಒನ್. ನಮಗೆ ಸ್ಪೆಲ್ಲಿಂಗ್ ಗ್ರಾಮರ್ ಆದ ನಂತರ ನೆಕ್ಸ್ಟ್ ನೋಡಿ, ಇನ್ನಷ್ಟು ಆಪ್ಷನ್ಸ್ಗಳನ್ನು ಪಡೆದುಕೊಳ್ಳಬಹುದು. ಮೋರ್ ಕಮಾಂಡ್ಸ್ ಬನ್ನಿ, ಇನ್ನಷ್ಟು ಹೆಚ್ಚಿನ ಆಪ್ಷನ್ಸ್ ಬೇಕಂದ್ರೆ ತಗೊಳ್ರಿ. ಬುಲೆಟ್ಸ್ ಬೇಕಾ, ಬುಲೆಟ್ಸ್ ತಗೊಳ್ರಿ. ಮೋರ್ ಆಪ್ಷನ್ಸ್, ನಿಮ್ಗೆ ಯಾವ ಆಪ್ಷನ್ಸ್ ಬೇಕು ಕ್ಲಿಕ್ ಬುಲೆಟ್ಸ್ ಆ್ಯಡ್. ಮತ್ತು ನಿಮ್ಗೆ ಇನ್ನಷ್ಟು ಆಪ್ಷನ್ಸ್ ಯಾವ ಬೇಕು ನೋಡಿ, ಇಲ್ಲಿ ಚೂಸ್ ಕಮಾಂಡ್ಸ್ ಫ್ರಾಮ್ ಅಂದಿದೆ. ನಿಮಗೆ ಎಲ್ಲಿ ಇರ್ತಕ್ಕಂಥ ಬೇಕು, ಪೇಜ್ ಲೇಔಟ್ ಅಂತ ಕ್ಲಿಕ್ ಮಾಡ್ತೀನಿ. ಪೇಜ್ ಲೇಔಟ್ ಇರ್ತಕ್ಕಂಥ ಆಪ್ಷನ್ಸ್ಗಳು ಯಾವ ಟ್ಯಾಬಲ್ಲಿ ಇರ್ತಕ್ಕಂಥ ಆಪ್ಷನ್ ನಿಮ್ಗೆ ಬೇಕಾಗಿದೆ ಸಮ ಕೊಡ್ರಿ. ನಿಮ್ಗೆ ಯಾವ ಬೇಕು ನೋಡಿ, ಬಾರ್ಡರ್ಸ್ ಆ್ಯಡ್. ಓಕೆ, ನಿಮ್ಗೆ ಯಾವ್ದು ಬೇಕು ನೋಡಿ, ಮತ್ತೆ ಯಾವ ಟ್ಯಾಬಲ್ಲಿ ಇರ್ತಕ್ಕಂಥ ಬೇಕು, ಸೆಲೆಕ್ಟ್ ಟ್ಯಾಬ್ ಯಾವ್ದು ಬೇಕು ನಿಮಗೆ. ಇನ್ಸರ್ಟಲ್ಲಿ ಇರ್ತಕ್ಕಂಥ ಟ್ಯಾಬ್ ನಿಮಗೆ ಒಳಗಿರ್ತಕ್ಕಂಥ ಆಪ್ಷನ್ಸ್ ಯಾವ ಬೇಕು ನಿಮಗೆ. ಹೀಗೆ ಆಬ್ಜೆಕ್ಟ್ ನಿಮ್ಗೆ ಯಾವ ಬೇಕು, ಹೀಗೆ ಬೇಕಾಗಿದ್ದನ್ನು ಆ್ಯಡ್ ಮಾಡಿಕೊಡ್ರಿ. ಓಕೆ ಅಂತ ಕೊಡಿ. ನೋಡಿ, ನಾನು ಬುಲೆಟ್ಸ್ ತಗೊಂಡೆ, ಸೆಲೆಕ್ಟ್ ಬುಲೆಟ್ಸಲ್ಲಿ ನಿಮ್ಗೆ ಹೆಂಗಿರಬೇಕು. ನೆಕ್ಸ್ಟ್ ಪೇಜ್ ಬಾರ್ಡರ್ ಕ್ಲಿಕ್ ಮಾಡಿಕೊಡ್ರಿ. ಇಲ್ಲಿ ಬಾರ್ಡರ್ ಆ್ಯಂಡ್ ಸೆಡಿಂಗ್ ಡೈಲಾಗ್ ಬಾಕ್ಸ್ ಬರ್ತದೆ. ಪೇಜ್ ಬಾರ್ಡರ್ ನಿಮಗೆ ಯಾವ ರೀತಿ ಬೇಕು, ಲೈನ್ ನಿಮಗೆ ಹೇಗಿರಬೇಕು, ಲೈನ್ ಕಲರ್ ಹೇಗಿರಬೇಕು. ಓಕೆ ಅಂತ ಕೊಡಿ. ನಮಗೆ ಈ ರೀತಿ ಬೇಡ, ಬಾರ್ಡರ್ ಪೇಜ್ ಬಾರ್ಡರ್ ಆರ್ಟ್ ಅಂತ ಕೊಟ್ಟು ನಿಮಗೆ ಡಿಸೈನ್ಸ್ ರೀತಿಯಲ್ಲಿ ಬರ್ತದೆ. ಡಿಸೈನ್ಸ್ ರೀತಿಯಲ್ಲಿ ಬಾರ್ಡರ್ ಎಫೆಕ್ಟನ್ನು ಪಡೆದುಕೊಳ್ಬಹುದು. ಲೈನ್ ವಿಡ್ತ್ ಎಷ್ಟು ಬೇಕು, ಲೈನ್ ವಿಡ್ತ್ ಹೇಗಿರಬೇಕು, ಲೈನ್ ವಿಡ್ತ್ ಎಷ್ಟು ಇರಬೇಕು ಚೂಸ್ ಮಾಡ್ಕೊಡ್ರಿ. ಓಕೆ, ಹೀಗೆ ಯೂಸ್ ಮಾಡ್ಕೋಬಹುದು. ಹೀಗೆ ಕಸ್ಟಮೈಸ್ ಕ್ವೈಸಲ್ಲಿ ನಿಮಗೆ ಮೇನ್ ಅವಶ್ಯಕತೆ ಇರತಕ್ಕಂಥ ಆಪ್ಷನ್ಸ್ಗಳನ್ನು ಡೈರೆಕ್ಟಾಗಿ ಇಲ್ಲಿ ಶೋ ಮಾಡ್ಕೋಬಹುದು. ಕ್ಲಿಕ್ ದಿಸ್ ಒನ್, ಮೋರ್ ಕಮಾಂಡ್ಸ್. ಇಲ್ಲಿರ್ತಕ್ಕಂಥ ಆಪ್ಷನ್ಸ್ಗಿಂತ ಇನ್ನಷ್ಟು ಜಾಸ್ತಿ ಬೇಕಾದರೆ ಮೋರ್ ಕಮಾಂಡ್ಸ್ ಬರಬೇಕು. ನಿಮಗೆ ಯಾವ ಟ್ಯಾಬಲ್ಲಿ ಇರ್ತಕ್ಕಂಥದ್ದು ಬೇಕು, ಚೂಸ್ ಕಮಾಂಡ್ಸ್ ಫ್ರಾಮ್. ಯಾವ ಟ್ಯಾಬ್ ಸೆಲೆಕ್ಟ್ ಮಾಡಿಕೊಡ್ರಿ. ಇಲ್ಲಿ ಸೊ ಎಕ್ಸಾಂಪಲ್ ವ್ಯೂ ಟ್ಯಾಬ್ಸ್ ಅಂತ ಕೊಡ್ತಾರೆ. ವ್ಯೂ ಟ್ಯಾಬ್ಸಲ್ಲಿ ಇರುವಂಥ ಆಪ್ಷನ್ಸ್ ನಿಮ್ಗೆ ಯಾವುದು ಬೇಕು, ಕಸ್ಟಮೈಸ್ ಕ್ವೈಸಲ್ಲಿ ಜೂಮ್ ಅಂತ ಕೊಡ್ತೀನಿ. ಓಕೆ, ಆ್ಯಡ್ ಅಂತ ಕೊಟ್ಟೆ, ಬಂತ. ಓಕೆ ನೋಡಿ, ನನಗೆ ಜೂಮ್ ಅಂತ ಕ್ಲಿಕ್ ಮಾಡಿದೆ. ಜೂಮ್ ಅವೈಲೇಬಲ್ ಇನ್ MS Word. MS Word ಜೂಮ್ ಅವೈಲೇಬಲ್ 10 to 500 ವರೆಗೆ ಮ್ಯಾಕ್ಸಿಮಮ್ ನಾವು ಯೂಸ್ ಮಾಡ್ಬೋದು. ನನಗೆ ಅವಶ್ಯಕತೆ ಎಷ್ಟಿದೆ ಅಂದರೆ ಇಲ್ಲಿ ನೋಡಿ 130 ಇದೆ ಜೂಮ್. ನಿಮ್ಗೆ 100 ಬೇಕಾ 100. ಓಕೆ ಅಂತ ಕೊಟ್ಟರೆ 100% ಬರ್ತದೆ. ಹೀಗೆ ಕಸ್ಟಮೈಸ್ ಕ್ವೈಸಲ್ಲಿ ಇನ್ನಷ್ಟು ಬೇಕಾದಷ್ಟು ನೀವು ಆಪ್ಷನ್ಸ್ಗಳನ್ನು, ಇಂಪಾರ್ಟೆಂಟ್ ಆಪ್ಷನ್ಸ್ಗಳನ್ನು ಇಲ್ಲಿ ಕಸ್ಟಮೈಸ್ ಕ್ವೈಸಲ್ಲಿ ಶೋ ಮಾಡ್ಕೋಬಹುದು. ಬೇಡ ಆದರೆ ತೆಗೆದು ಹಾಕ್ಬೋದು. ಸೊ ಎಕ್ಸಾಂಪಲ್ ಮೋರ್ ಕಮಾಂಡ್ಸ್, ರೀಸೆಟ್ ಅಂತ ಕೊಡಿ. ಬೇಡ ಅಂದರೆ ರೀಸೆಟ್ ಓನ್ಲಿ ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್. ಎಸ್, ಓಕೆ. ನೋಡಿ, ಇಲ್ಲಿ ತಗೊಂಡು ಆಲ್ ಆಪ್ಷನ್ಸ್ ಎಲ್ಲ ರಿಮೂವ್ ಆಯಿತು. ಇಲ್ಲಿ ಡೆಫಾಲ್ಟ್ ಆಪ್ಷನ್ಸ್ ಎಷ್ಟು ಇರ್ತಾವೆ ಕಸ್ಟಮೈಸ್ ಕ್ವೈಸಲ್ಲಿ, ಸೇವ್, ರೀಡು, ಇವು 3 ಇರ್ತಾವೆ. ಓಕೆ, ನಿಮಗೆ ಅವಶ್ಯಕತೆ ಮತ್ತೆ ಬೇಕಾದ್ರೆ ಕ್ಲಿಕ್ ಮಾಡ್ಕೊಡ್ರಿ. ನ್ಯೂ, ಓಪನ್. ಹೌದಾ, ಅವಶ್ಯಕತೆ ಯಾವ್ದು ಶೋ ಮಾಡ್ಕೋಬಹುದು, ನಿಮಗೆ ಶೋ ಮಾಡ್ಕೋಬಹುದು. ಯೂಸ್ ಇರ್ತಕ್ಕಂಥ ಆಪ್ಷನ್ಸ್ಗಳನ್ನ ಶೋ ಮಾಡ್ಕೊಡ್ರಿ. ಬೇಡ ಅಂದ್ರೆ
ಜಸ್ಟ್ ಈ ಚೆಕ್ ಮಾರ್ಕ್ ಕ್ಲಿಕ್ ಮಾಡ್ಕೊಂಡ್ಬಿಟ್ರೆ ಅದು ರಿಮೂವ್ ಆಗ್ತವೆ. ಓಕೆ, ನೆಕ್ಸ್ಟ್ ಒನ್, ಇನ್ನು ಇದಕ್ಕೆ ಇಲ್ಲಿರ್ತಕ್ಕಂಥ ಆಪ್ಷನ್ಸ್ ಏನಿದೆಲ್ಲ ಕಸ್ಟಮೈಸ್ ಕ್ವೈಸಲ್ಲಿ ನಾವು ಚೂಸಿಂಗ್ ಇಲ್ಲಿ ಇದಾವೆ. ಇದಕ್ಕಿಂತ ಜಾಸ್ತಿ ಬೇಕಂದರೆ ಮೋರ್ ಕಮಾಂಡ್ಸಲ್ಲಿ ಬಂದು ನೀವು ಜಸ್ಟ್ ಯಾವ ಬೇಕು ಸೆಲೆಕ್ಟ್ ಮಾಡಿಕೊಂಡು ಆ್ಯಡನ್ನು ಕ್ಲಿಕ್ ಮಾಡ್ತಾ ಬಂದರೆ ಆ್ಯಡ್ ಆಗ್ತದೆ. ಓಕೆ, ಇದು ಇನ್ನಷ್ಟು ಬೇಕಂದರೆ ಇಲ್ಲಿ ನಿಮಗೆ ಯಾವ ಟ್ಯಾಬ್ ನೋಡಿ, ಹೋಮ್ ಟ್ಯಾಬ್ ಬೇಕು, ಇನ್ಸರ್ಟ್ ಟ್ಯಾಬ್, ಪೇಜ್ ಲೋಡರ್ ಅಂತ ಟ್ಯಾಬು, ಅಥವಾ ಯಾವ ಟ್ಯಾಬಲ್ಲಿ ಇರ್ತಕ್ಕಂಥ ಆಪ್ಷನ್ಸ್ ನಿಮಗೆ ಬೇಕಾಗಿದೆ. ಓಕೆ, ಜಸ್ಟ್ ಕ್ಲಿಕ್ ಮಾಡಿಕೊಡ್ರಿ ನಿಮಗೆ ಯಾವ ಒಂದು ಟ್ಯಾಬ್. ಈಗ ನಾನು ವ್ಯೂ ಟ್ಯಾಬ್ ಅಂತ ಅಂದುಕೊಂಡೆ. ಓಕೆ, ನಿಮ್ಗೆ ಅವಶ್ಯಕತೆ 2 pages ಆ್ಯಡನ್ನು ಕೊಟ್ಟರೆ ಹಿಂಗೆ ಬರುತ್ತೆ. ಓಕೆ, ಹೀಗೆ ನೀವು ಕಸ್ಟಮೈಸ್ ಕ್ವೈಸಲ್ಲಿ ಆಪ್ಷನ್ಸ್ ಶೋ ಮಾಡ್ಕೋಬೋದು. ನೆಕ್ಸ್ಟ್ ಶೋ ಬಿಲೋ ದ ರಿಬನ್ ಕೊಟ್ಟರೆ ಟಾಪಲ್ಲಿರ್ತಕ್ಕಂಥ ಕಸ್ಟಮೈಸ್ ಕ್ವೈಸಸ್ ಬಿಲೋ ಬರುತ್ತದೆ ಬಂತ. ನೆಕ್ಸ್ಟ್ ಇಲ್ಲಿ ಕೆಳಗಡೆ ಬಿಲೋ ಇರ್ತಕ್ಕಂಥ ಕಸ್ಟಮೈಸ್ ಕ್ವೈಸನ್ನು ಕ್ಲಿಕ್ ಮಾಡಿ ಶೋ ಅಬೌ ದ ರಿಬನ್ ಕೊಟ್ಟರೆ ಟಾಪಿಗೆ ಬಂದು ಶೋ ಆಗುತ್ತೆ. ಹೀಗೆ ನಾವು ನಿಮಗೆ ಇವತ್ತು ಎಕ್ಸ್ಪ್ಲೇನ್ ಮಾಡಿರ್ತಕ್ಕಂಥ ಟಾಪಿಕ್ ಕಸ್ಟಮೈಸ್ ಕ್ವಿಕ್ ಆಕ್ಸೆಸ್. ಓಕೆ, ಕಸ್ಟಮೈಸ್ ಕ್ವೈಸಲ್ಲಿ ಹೆಚ್ಚಾಗಿ ಫೈಲಲ್ಲಿ ಇರ್ತಕ್ಕಂಥ ಆಪ್ಷನ್ಸ್ಗಳು ಅಲ್ಲಿ ಬರ್ತವೆ ಮತ್ತು ಕೆಲವೊಂದಷ್ಟು ಇಂಪಾರ್ಟೆಂಟ್ ಹೋಮ್ ಟ್ಯಾಬ್, ಇನ್ಸರ್ಟ್ ಟ್ಯಾಬ್, ಪೇಜ್ ಲೋಡ್, ಅದರ್ಸ್ ಟ್ಯಾಬ್ಗಳಲ್ಲಿರ್ತಕ್ಕಂತಹ ನಮಗೆ ಇಂಪಾರ್ಟೆಂಟ್ ಆಪ್ಷನ್ಸ್ಗಳನ್ನು ನಾವು ಕಸ್ಟಮೈಸ್ ಕ್ವೈಸಲ್ಲಿ ಡೈರೆಕ್ಟಾಗಿ ಶೋ ಮಾಡ್ಕೋಬಹುದು. ಓಕೆ, ಹೀಗೆ ನಮ್ಮ ಕಸ್ಟಮೈಸ್ ಕ್ವಿಕ್ ಆಕ್ಸೆಸ್ ಟೂಲ್ಬಾರ್ ಯೂಸ್ ಆಗ್ತದೆ. MS ವರ್ಡಲ್ಲಿ ನಾವು ಇವತ್ತು ಎಕ್ಸ್ಪ್ಲೇನ್ ಮಾಡೋ ಟಾಪಿಕ್ ಏನು ಕಸ್ಟಮೈಸ್ ಕ್ವಿಕ್ ಆಕ್ಸೆಸ್. ಓಕೆ, ನಿಮಗೇನಾದರೂ ಈ ಕಸ್ಟಮೈಸ್ ಕ್ವೈಸಲ್ಲಿ ಏನಾದರೂ ಡೌಟ್ಸ್ಗಳು ಏನಾದರೂ ಇದ್ದರೆ ಓಕೆ ನೀವು ವಿಡಿಯೋ ನೋಡೋ ಸಂದರ್ಭದಲ್ಲಿ ಕಾಮೆಂಟ್ಸ್ಗಳ ಮುಖಾಂತರ ನನಗೆ ಕ್ವಶನ್ ಮಾಡಿ ಅದಕ್ಕೆ ನಾನು ಸರಿಯಾದ ಒಂದು ನಿಮಗೆ ಉತ್ತರವನ್ನು ಕೊಡ್ತೀನಿ. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು.